ಓ, ತುಂಬಾ ಬ್ಯುಸಿ ಇದ್ದಾನೆ ಅನ್ಸುತ್ತೆ. ವಿಕ್ಕಿ, ಅಯ್ಯೋ ವಿಕ್ಕಿ, ಇವತ್ತು 10ನೇ ತಾರೀಕು. ಇಲ್ಲಿವರೆಗೂ ನೀನಿನ್ನೂ ಬಾಡ್ಗೆನೆ ಕಟ್ಟಿಲ್ಲ. ಹೋದ್ ತಿಂಗಳದು ಬಾಡ್ಗೆ ಬಾಕಿ ಇದೆ. ಬಾಡ್ಗೆ ಯಾವಾಗ ಕೊಡ್ತೀಯಾ? ಕೊಟ್ಬಿಡ್ತೀನಿ ಮೇಡಮ್. ನಾನೇನು ಓಡ್ ಹೋಗ್ತೀನ ಹೇಗೆ? ನಾನು ಹೊಸ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ಕೆಲ್ಸ ಸಿಕ್ಕಿದ ತಕ್ಷಣ ನಾನು ನಿಮ್ ಪೂರ್ತಿ ಅಮೌಂಟ್ನ ಸೆಟ್ಲ್ ಮಾಡ್ಬಿಡ್ತೀನಿ. ಒಳ್ಳೆ ಕೆಲ್ಸ ಅಂತ ಹೇಳಿ 2 ತಿಂಗಳಿಂದ ಹುಡುಕ್ತಾನೆ ಇದ್ಯಾ? ಆದ್ರೆ ಇವತ್ವರೆಗೂ ನಿನ್ಗೆ ಒಳ್ಳೆ ಕೆಲ್ಸ ಸಿಗ್ಲೇ ಇಲ್ಲ. ಗೊತ್ತಿಲ್ಲ ನಿನ್ಗೆ ಯಾವಾಗ ಕೆಲ್ಸ ಸಿಗುತ್ತೋ ನನಗೆ ಯಾವಾಗ ಬಾಡ್ಗೆ ಕೊಡ್ತೀಯೋ. ನೋಡಿ ಮೇಡಮ್, ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಪ್ಲೀಸ್. ಸ್ವಲ್ಪ ಸಮಯ ಕೊಡಿ ನನಗೆ. ನಾನ್ ಯಾಕೆ ಟೆನ್ಷನ್ ತಗೊಳ್ಳಿ? ಟೆನ್ಷನ್ ತಗೋಬೇಕಾಗಿರೋದ್ ನೀನು. ಇನ್ನೊಂದ್ 10 ದಿನದಲ್ಲಿ ನೀನೇನಾದ್ರೂ ಬಾಡ್ಗೆ ಕೊಡ್ಲಿಲ್ಲ ಅಂತಂದ್ರೆ ನಿನ್ ವಸ್ತುಗಳನ್ನ, ನಿನ್ ಬಟ್ಟೆಗಳೆಲ್ಲಾನು ಆಚೆ ಬಿಸಾಕ್ತೀನಿ. ಅರ್ಥ ಆಯ್ತಾ? ಸರಿ ಮೇಡಮ್, ಆದಷ್ಟು ಬೇಗ ಕೊಟ್ಬಿಡ್ತೀನಿ. ರಾಕೇಶ್. ಹಾ ರಾಕೇಶ್, ಹೇಳು. ಮಗ ಎಲ್ಲಿದ್ಯಾ? ಬೇಗ ಬಾರೋ, ಹೊರಡೋ. ಇಂಟರ್ವ್ಯೂಗೆ ಲೇಟ್ ಆಗ್ತಿದೆ. ಆಗ್ಲೇ ಇಂಟರ್ವ್ಯೂಗೆ ಹೋಗ್ಬೇಕು ಅನ್ನೋದು ಮರ್ತೋದ್ಯಾ? ಇಂಟರ್ವ್ಯೂ? ನಿನ್ಗೇನು ಹುಚ್ಚಿಡ್ತಿದ್ಯೇನೋ? ಏನೋ ಹೇಳ್ತಿದ್ಯಾ? ಲೋ, ನಾನು ನಿಮ್ಮ ಮನೆ ಹೊರಗಡೆನೇ ಇದ್ದೀನಿ. ಸರಿ ಆಯ್ತು, ತಡಿ, ನಾನು ಒಳಗೆ ಬರ್ತೀನಿ. ಸರಿ ಆಯ್ತು, ಒಳಗಡೆ ಬಾ, ಬೇಗ ಬಾ. ಸರಿ ಆಯ್ತು. ಅಯ್ಯೋ, ಈ ಮೇಡಮ್ ಬೇರೆ ಬಂದು ನನ್ನ ತಲೆ ಮೇಲೆ ಕೂತಿದ್ದಾರೆ. ಏನ್ ಮಾಡ್ಲಿ? ಆದಷ್ಟು ಬೇಗ ನಾನು ಒಂದು ಹೊಸ ಕೆಲಸ ಹುಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾನು ರೋಡಿಗೆ ಬಂದ್ಬಿಡ್ತೀನಿ. ಈ ಮೇಡಮ್ ಬೇರೆ. ಮತ್ತೆ ಮಗ, ಯಾಕ ಒಂಥರ ಮೂಡ್ ಔಟ್ ಆದಂಗಿದೆ ಅನ್ಸತ್ತೆ? ಅಯ್ಯೋ, ಆ ರೇಖಾ ಮೇಡಮ್ ಬೇರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಕಣ. ಟ್ರೆಂಡ್ ನಾನು ಹೇಳ್ದೆ ಕೆಲಸ ಸಿಕ್ಕಿದ ತಕ್ಷಣ ಕೊಟ್ಬಿಡ್ತೀನಿ ಅಂತ, ಆದ್ರೆ ಕೇಳ್ತಾನೆ ಇಲ್ಲ ಕಣೋ. ಅವರು ತುಂಬಾ ತೊಂದರೆ ಕೊಡ್ತಿದ್ದಾರೆ. ನೀನು ಹಂಗೆ ಆಡ್ತೀಯ ಬಿಡೋ. ಯಾವಾಗ್ಲೂ ಮನೆಯಲ್ಲೇ ಬಿದ್ದಿರ್ತೀಯ. ಒಂಚೂರು ಎಣ್ಣೆ ಗಿಣ್ಣೆ ಹೊಡೆದು ಫ್ರೆಂಡ್ ಗಿಂಡ್ ಮಾಡ್ಕೊಂಡು ಪಾರ್ಟಿ ಗಿಟಿ ಮಾಡತ್ತಾನೆ. ಆಗ ಲೈಫ್ ಚೆನ್ನಾಗಿರುತ್ತೆ ನಿಂದು. ಲೈಫಲ್ಲಿ ಇಷ್ಟೊಂದು ತೊಂದರೆ ಇದೆ, ನೀನ್ ನೋಡಿದ್ರೆ ಪಾರ್ಟಿ ಅಂತಿದ್ಯಾ? ಸರಿ, ಇಲ್ಲಿ ಕೇಳು, ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಲಾ? ಎಂತ ವ್ಯವಸ್ಥೆ ಮಾಡ್ತೀಯೋ? ಕೇಳಿಲಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಎಂತ ಐಡಿಯಾ? ನಡಿ. ಮೇಡಮ್. ಮೇಡಮ್ ಬನ್ನಿ ಇಲ್ಲಿ. ಬಾಯಿನ ಸಿಹಿ ಮಾಡ್ಕೊಳ್ಳಿ ಬೇಗ. ಅರೆ, ಯಾಕೆ ಕಿರ್ಚ್ತಾ ಇದೀಯ ನೀನು? ಅಯ್ಯೋ ಮೇಡಮ್, ಒಂದು ಸಂತೋಷವಾದ ವಿಷಯ ಇದೆ. ನಿಮಗೆ ಗೊತ್ತಾ, ನನಗೆ ಕೆಲಸ ಸಿಕ್ಕಿದೆ. ಮತ್ತೆ ಸ್ಯಾಲರಿ ಎಷ್ಟೊಂದು ಗೊತ್ತಾ? ಎಷ್ಟು? 30,000 ರೂಪಾಯಿ. ತಗೊಳ್ಳಿ, ನಿಮ್ಮ ಬಾಯಿನ ಸಿಹಿ ಮಾಡ್ಕೊಳ್ಳಿ. ನನಗಂತೂ ಗೊತ್ತಿತ್ತು ನಿನ್ಗೊಂದೊಳ್ಳೆ ಕೆಲ್ಸ ಸಿಗುತ್ತೆ ಅಂತ ಅಲ್ವಾ? ಅದಕ್ಕೆ ನಾನು ನಿನಗೆ ಇಷ್ಟು ದಿನ ಬಾಡಿಗೆ ಟಾರ್ಚರ್ ಮಾಡ್ಲಿಲ್ಲ. ಮೇಡಮ್, ಇಷ್ಟೆಲ್ಲ ಆಗಿದ್ದು ನೀವು ಮಾಡಿರೋ ಸಪೋರ್ಟ್ ಇಂದಾನೆ. ಇದನ್ನ ತಗೊಳ್ಳಿ. ಹಾಗೆ ಸ್ವೀಟು ತುಂಬಾ ಚೆನ್ನಾಗಿದೆ. ಯಾವ್ದೋ ಒಳ್ಳೆ ಅಂಗಡಿಯಿಂದಾನೆ ತಗೊಂಬಂದಿದ್ಯಾ? ಹೌದು ಮೇಡಮ್, ನೀವು ಸರಿಯಾಗಿ ಹೇಳಿದ್ರಿ. ಅಯ್ಯೋ ಮೇಡಮ್, ಮೇಡಮ್, ದುಡ್ಡು ಬೇಕಲ್ವಾ ನಿಮ್ಗೆ? ದುಡ್ಡು ಕೊಡ್ತೀನಿ ನಿಮ್ಗೆ. ದುಡ್ಡು ಈಗ ನೋಡಿ, ಪ್ರತಿದಿನ ನಿಮ್ ಜೊತೆ ಏನ್ ಮಾಡ್ತೀನಿ ಅಂತ. ದುಡ್ಡು ಬೇಕಂತೆ. ದುಡ್ಡು ಪ್ರತಿದಿನ ತೊಂದರೆ ಕೊಡ್ತಿದ್ರಿ ಅಲ್ವಾ? ನೆಮ್ಮದಿಯಾಗಿರೋಕೆ ಬಿಡ್ತಿರ್ಲಿಲ್ಲ. ಈಗ ಕೇಳಿ ದುಡ್ಡನ್ನ.
ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಮೊದ್ಲೇ ಬಾಡ್ಗೆ ಕೊಟ್ಟಿಲ್ಲ, ಜೊತೆಗೆ ನನ್ ಜೊತೆ ಈ ತರ ಎಲ್ಲ ನಡ್ಕೊಳ್ತ್ಯಾ? ನಿನಗ್ ನಾಚಿಕೆ ಆಗ್ಲಿಲ್ವಾ ಈ ತರ ಎಲ್ಲ ಮಾಡ್ತಿರ್ಬೇಕಾದ್ರೆ? ನಾಚಿಕೆನ? ನನಗಂತೂ ತುಂಬಾ ಮಜಾ ಬರ್ತಿತ್ತು ನಿಜವಾಗ್ಲು. ಪ್ರಜ್ಞೆ ಇಲ್ದೇನೆ ಇಷ್ಟೊಂದು ಮಜಾ ಕೊಡ್ತೀರಾ ಅಂತಾದ್ರೆ ಪ್ರಜ್ಞೆ ಇದ್ರೆ ಇನ್ನು ಎಷ್ಟು ಮಜಾ ಕೊಡೋದು. ಇವಾಗ ನೋಡ್ ನಾನೇನ್ ಮಾಡ್ತೀನಿ ಅಂತ. ಇರು, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಾ, ಮಾಡಿ ಮಾಡಿ. ನನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ತೊಂದ್ರೆ ಆಗೋದು ನಿಮ್ಗೇನೆ. ಜನ ಎಲ್ಲ ಮಾತಾಡ್ಕೋತಾರೆ ಬಾಡಿಗೆಗಿರೋನ್ ಜೊತೆ ಅಫೇರ್ ಇತ್ತು ಅಂತ. ಬಟ್ಟೆ ಮುಳ್ಳು ಮೇಲೆ ಬಿದ್ರು, ಮುಳ್ಳು ಬಟ್ಟೆ ಮೇಲೆ ಬಿದ್ರು ಅರಿಯೋದು ಬಟ್ಟೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಲೋ. ಹಲೋ. ಹಾ ಮೇಡಮ್, ಹೇಳಿ. ರಾಕೇಶ್, ನಾನ್ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ ಹೇಳಿ ಮೇಡಮ್. ಅದು ನಾನು ರಾಕೇಶ್, ಹಾ ಹೇಳಿ. ನಿನ್ ಫ್ರೆಂಡ್ ನನ್ ಜೊತೆಗೆ ತುಂಬಾ ಕೆಟ್ಟಾಗಿ ನಡ್ಕೊಂಡ. ಅವ್ನು ನಂಗೆ ಸ್ವೀಟ್ ಅಲ್ಲಿ ಔಷಧಿ ಹಾಕೊಟ್ಟು ಅದನ್ನ ನಂಗೆ ತಿನ್ಸ್ಬಿಟ್ಟ. ಮತ್ತೆ ಆಮೇಲೆ ಏನಾಯ್ತು? ನಂದು ಕೆಲವು ವಿಡಿಯೋಸ್ ಕೂಡ ಮಾಡಿದಾನೆ. ನೀನ್ ನನ್ಗೆ ಸಹಾಯ ಮಾಡಬಹುದಾ? ಹೆಲ್ಪಾ? ನಾನಾ? ಹಾ ರಾಕೇಶ್, ಸಹಾಯ. ಯಾವ ತರ ಸಹಾಯ? ಅದು ನನ್ಗವನ ಫೋನ್ ಬೇಕಿತ್ತು. ಹೌದಾ? ಆಗ ಅದ್ರಲ್ಲಿರೋ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡಬಹುದು. ಸರಿ ಆಯ್ತು ರಾಕೇಶ್, ಪ್ಲೀಸ್. ನಿಮ್ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು. ಆದ್ರೆ ಈ ಸಹಾಯ ಮಾಡಿದಕ್ಕೆ ನನಗೇನ್ ಸಿಗುತ್ತೆ? ನಿನಗ ನಿನ್ ಫ್ರೆಂಡ್ ನನ್ ಜೊತೆಗೆ ಪ್ರಜ್ಞೆ ತಪ್ಸಿ ಏನೆಲ್ಲ ಮಾಡಿದ್ನೋ ಅದನ್ನ ನಾನು ಪ್ರಜ್ಞೆ ಇಟ್ಕೊಂಡೇ ಮಾಡ್ತೀನಿ. ಹೌದಾ ಮೇಡಮ್? ಅದು ನಿನ್ ಜೊತೆಗೆ. ಹಾಗೆ ನಿನಗೆ ನಾನು ಸ್ವರ್ಗನ ತೋರಿಸ್ತೀನಿ. ಅದಕ್ಕೋಸ್ಕರ ನೀನು ನಾನ್ ಹೇಳಿದ ಕೆಲ್ಸನ ಮಾಡ್ಬೇಕು. ನೀನ್ ತಯಾರಾಗಿದ್ಯಾ? ಅರೆ ಮೇಡಮ್, ನನ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ ನಿಮ್ಗೆ. ಶೋರ್ ಅಲ್ವಾ? ನೀನಿದನ್ನ ಮಾಡ್ತೀಯಾ ತಾನೆ? ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ, ನಾನ್ ಮೊಬೈಲ್ ತಗೊಂಡ್ ಬರ್ತೀನಿ. ಸರಿ, ಹಾಗಾದ್ರೆ ತಗೊಂಡ್ ಬಾ ಆ ಫೋನ್ನ. ಆಯ್ತು, ಖಂಡಿತ ತರ್ತೀನಿ. ಯಾವಾಗ ತಗೊಂಡ್ ಬರ್ತೀಯಾ? ಓಕೆ, ಡನ್. ನಾನ್ ಕಾಯ್ತಿರ್ತೀನಿ. ಮೇಡಮ್, ನಾನ್ ನಿಮ್ಮ ಫೋನ್ ತಗೊಂಡ್ ಬಂದಿದ್ದೀನಿ, ಅದೇ ಆ ವಿಡಿಯೋದು. ಹಾಗಾದ್ರೆ ಕೊಡು ಬೇಗ. ಅಯ್ಯೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಮೊದಲು ನನ್ ಕೆಲಸ ಆಗ್ಬಿಡ್ಲಿ. ನಿನ್ ಕೆಲ್ಸ ಹಾಗೆ ಆಗತ್ತೆ. ಮೊದ್ಲು ನನಗೆ ಅದನ್ ಕೊಟ್ಬಿಡು. ಯಾಕಂದ್ರೆ ಆ ಫೋನಲ್ಲಿ ನನ್ ವಿಡಿಯೋ ಇದ್ಯಾ ಅಥವಾ ಎಲ್ಲಾದ್ರೂ ಅಪ್ಲೋಡ್ ಮಾಡ್ಬಿಟ್ಟು ನೋಡ್ತೀನಿ. ಅಯ್ಯೋ, ಬೇಗ ಕೊಡು. ಮೊಬೈಲ್ ಯಾಕೆ ಹೊಡೆದಾಕಿದ್ರಿ? ಈಗ ಮೊಬೈಲ್ ಒಡ್ದು ಹಾಕಿದೀನಿ. ಒಂದ್ ವೇಳೆ ನೀನ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿನ್ನನ್ನು ಹೊಡ್ದಾಕ್ತೀನಿ. ಹೋಗೋ ಇಲ್ಲಿಂದ. ಮತ್ ನನ್ ಕೆಲ್ಸ? ಯಾವ ಕೆಲ್ಸ? ಹೋಗೋ ಇಲ್ಲಿಂದ. ನನ್ ಜೊತೆಗೇನೆ ಮಲಗ್ತೀಯಾ? ಹೋಗೋ ಇಲ್ಲಿಂದ. ಸರಿ ಸರಿ ಆಯ್ತು. ಬೇವರ್ಸಿ ನನ್ ಹತ್ರನೇ ಹಾಗೆ ಮಾತಾಡ್ತೀಯಾ? ಸದ್ಯ ಅವನು ಅಪ್ಲೋಡ್ ಮಾಡಿರ್ಲಿಲ್ಲ. ಮೊಬೈಲಲ್ಲಿರೋ ವಿಡಿಯೋ ಡಿಲೀಟ್ ಆಗೋಯ್ತು. ಇನ್ನೊಂದ್ಸಲ ಈ ತರ ತಪ್ಪು ಮಾಡಬಾರ್ದು.